ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿ ಮಲೆದೇವರಪುರದಲ್ಲಿ ಮೈತ್ರೇಯ ಬುದ್ಧ ವಿಹಾರದ ಉದ್ಘಾಟನಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಬೋಧಿರತ್ನ ಬಂತೆಜ್ಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಬುದ್ಧ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ನೆರವೇರಿಸಿದರು. ಬಳಿಕ ಭಗವಾನ್ ಬುದ್ಧ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ನಮಸ್ಕರಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಮಲೆದೇವರಪುರದಲ್ಲಿ ಗ್ರಾಮದ ಬೆಟ್ಟಗುಡ್ಡಗಳ ಬಂಡೆಗಳ ಮಧ್ಯೆ ಆ ಸುಂದರವಾದ ವಾತಾವರಣದಲ್ಲಿ ನಿರ್ಮಾಣವಾಗಿರುವ ಈ ಪ್ರದೇಶ ಬುದ್ಧ ವಿಹಾರಕ್ಕೆ, ಬುದ್ಧರು ವಿವರಿಸುವುದಕ್ಕೆ, ಬುದ್ಧರು ತನ್ನ ಶಿಷ್ಯರಿಗೆ ಬುದ್ಧ ಮಾರ್ಗಗಳನ್ನು ಬೋಧಿಸುವುದಕ್ಕೆ ಈ ಪ್ರದೇಶ ಪುಣ್ಯ ಪ್ರದೇಶವಾಗಿತ್ತು. ಕೆಲವು ಸನ್ನಿವೇಶಗಳು ಮನುಷ್ಯರನ್ನು ಒಳ್ಳೆಯ ಮಾರ್ಗಕ್ಕೂ ಕೊಂಡೊಯ್ಯಬಹುದು, ದುರ್ಮಾರ್ಗಕ್ಕೂ ಕೊಂಡೊಯ್ಯಬಹುದು. ಒಳ್ಳೆಯ ಮಾರ್ಗದಲ್ಲಿ ವಿವರಿಸುವುದಕ್ಕೆ ಎಂತಹ ಜಾಗ ಬೇಕು ಎನ್ನುವುದು ಬಹಳ ಮುಖ್ಯ. ಈ ಸ್ಥಳಕ್ಕೆ ಬಂದವರಿಗೆ ಆ ಒಳ್ಳೆಯ ಮಾರ್ಗದಲ್ಲಿ ಇರಬೇಕು ಎನ್ನುವ ಭಾವನೆ ಮೂಡಿಬರುತ್ತದೆ. ಭಗವಾನ್ ಬುದ್ಧರು ಮತ್ತು ಅಂಬೇಡ್ಕರರು ಹೇಳಿಕೊಟ್ಟಿದ್ದು ತಾಳ್ಮೆಯ ಮೂಲಕ ಹೊರಟಾಗ ಎಲ್ಲವನ್ನೂ ಜಯಿಸಬಹುದು ಎಂದು. ಈ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಅಭಿವೃದ್ಧಿಸೋಣ. ದೇಶ ವಿದೇಶಗಳಿಂದಲೂ ಜನರು ಭಗವಾನ್ ಬುದ್ಧರು ಇರುವ ಈ ಪ್ರದೇಶವನ್ನು ನೋಡುವಂತೆ ಮಾಡೋಣ ಎಂದರು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.